ವಿಧಾನಸೌಧದಲ್ಲಿ ಚೊಂಬು ಹಿಡಿದು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತ್ತು. ಬಜೆಟ್ ಖಂಡಿಸಿ ಬಿಜೆಪಿ ನಡೆಸಿದ ಚೊಂಬು ಹಿಡಿದು ಪ್ರತಿಭಟನೆ ಬಗ್ಗೆ ಜೆಡಿಎಸ್ ನಾಯಕರಿಗೆ ಮೊದಲೇ ಮಾಹಿತಿಯನ್ನ ಕೊಟ್ಟಿಲ್ಲ ಬಿಜೆಪಿ ಪ್ರತ್ಯೇಕ ಹೋರಾಟ ನಡೆಸಿರುವ ಬಗ್ಗೆ ಜೆಡಿಎಸ್ ಶಾಸಕರಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಎಲ್ಲವನ್ನ ಪ್ಲಾನ್ ಮಾಡಿ ಕೊನೆ ಕ್ಷಣದಲ್ಲಿ ಹೋರಾಟಕ್ಕೆ ಬನ್ನಿ ಅಂದ್ರೆ ಹೇಗೆ? ಯಾವುದೇ ಹೋರಾಟ ನಡೆಸಬೇಕಾದ್ರೂ ನಾಮಕಾವಸ್ಥೆಗೆ ಕರೀತಾರೆ. ಇನ್ನು ಮುಂದೆ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಿಲ್ಲ. ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಮೇಲೆ ಪ್ರೀತಿ ಒಲವು ಇದೆ. ಮೈತ್ರಿಗೆ ಹುಳಿ ಹಿಂಡುವ ಕೆಲಸವನ್ನ ಮಾಡ್ತಿರುವ ಕೆಲ ಬಿಜೆಪಿ ನಾಯಕರು ಎಚ್.ಡಿ. ದೇವೇಗೌಡ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೂರನ್ನ ನೀಡಿದ್ದಾರೆ ಬಹುತೇಕ ಜೆಡಿಎಸ್ ಶಾಸಕರು. ಮೈತ್ರಿ ಪಕ್ಷಗಳಾಗಿರುವ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಹಲವು ವಿಚಾರಗಳಲ್ಲಿ ಸಾಬೀತಾಗಿದ್ದ ಸಮನ್ವಯದ ಕೊರತೆ ಮತ್ತೆ ಸದ್ದು ಮಾಡಿದೆ. ಬಜೆಟ್ ಖಂಡಿಸಿ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರದಲ್ಲೂ ಕೂಡ ಉಭಯ ಪಕ್ಷಗಳ ನಾಯಕರ ನಡುವೆ ಒಮ್ಮತ ಇರಲಿಲ್ಲ. ಬಿಜೆಪಿ ಪ್ರತ್ಯೇಕವಾಗಿ ಹೋರಾಟ ನಡೆಸಿರುವ ಬಗ್ಗೆ ಜೆಡಿಎಸ್ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಜೆಟ್ ಖಂಡಿಸಿ ವಿಧಾನಸೌಧದಲ್ಲಿ ಚೊಂಬು ಹಿಡಿದು ಪ್ರತಿಭಟನೆ ಮಾಡಿತ್ತು. ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆ ಬಿಜೆಪಿ ನಾಯಕರು ಯಾವುದೇ ಒಂದು ಮಾಹಿತಿಯನ್ನ ಜೆಡಿಎಸ್ ನಾಯಕರಿಗೆ ನೀಡಿರಲಿಲ್ಲ. ಎಲ್ಲವನ್ನ ಪ್ಲಾನ್ ಮಾಡಿ ಕೊನೆ ಕ್ಷಣದಲ್ಲಿ ಹೋರಾಟಕ್ಕೆ ಬನ್ನಿ ಎಂದು ನಾಮಕಾವಸ್ಥೆಗೆ ಕರೀತಾರೆ. ಹೀಗಾಗಿ ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಿಲ್ಲ ಎಂದು ಜೆಡಿಎಸ್ ನಾಯಕರಿಗೆ ದಳ ಶಾಸಕರು ದೂರನ್ನು ನೀಡಿದ್ದಾರೆ. ಮೈತ್ರಿ ನಾಯಕರ ಮುನಿಸಿನ ನಡುವೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿದ್ರೆ 140ರಿಂದ 150 ಸ್ಥಾನ ಬರುತ್ತೆ. ಮೈತ್ರಿ ಇದ್ದರೂ ಇಲ್ಲದಿದ್ದರೂ ನಮ್ಮ ಸಿಎಂ ಅಭ್ಯರ್ಥಿ ಕುಮಾರಸ್ವಾಮಿ ಎಂದು ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯವರು ನಿಮ್ಮ ಪಕ್ಷದ ಸಿಎಂ ಅಭ್ಯರ್ಥಿ ಯಾರು ಎಂದು ಹೇಳಿ, ನಮ್ಮದು ಒಂದು ಸೈಡು ಲವ್ ಆಗಿದೆ. ನಾವು ಬಿಜೆಪಿಯವರನ್ನ ಪ್ರೀತಿಸುತ್ತೇವೆ, ಆದರೆ ಅವರು ನಮ್ಮನ್ನ ಪ್ರೀತಿಸ್ತಾ ಇಲ್ಲ. ಸಮನ್ವತೆಯಿಂದ ಹೋಗಿದ್ದಕ್ಕೆ ಎಂಪಿ ಚುನಾವಣೆಯಲ್ಲಿ 19 ಸ್ಥಾನವನ್ನ ಗೆದ್ವಿ. ಇದೇ ರೀತಿ ಈಗ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನು ರಾಜ್ಯದಲ್ಲಿ ದೋಸ್ತಿ ಪಡೆಯಲ್ಲಿ ಮತ್ತೆ ಭಾರಿ ಬಿರುಕು ಮೂಡಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಲ್ಲಿ ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ಈ ಬಿರುಕಿಗೆ ಕಾರಣಗಳೇನನ್ನು ನೋಡೋದಾದ್ರೆ ಸಮನ್ವಯದ ಕೊರತೆ ಇದೆ, ಸ್ಥಳೀಯ ಮಟ್ಟದ ಸಂಘರ್ಷ ಇದೆ. ಹಳೆಯ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸಾಂಪ್ರದಾಯಿಕ ಎದುರಾಳಿಗಳು. ಮೈತ್ರಿಯಿಂದಾಗಿ ಈ ಭಾಗದ ಎರಡು ಪಕ್ಷಗಳ ಕಾರ್ಯಕರ್ತರಲ್ಲಿ ಅಸಮಾಧಾನ ಅನ್ನೋದು ಇದ್ದೇ ಇದೆ. ಇನ್ನು ಕ್ಷೇತ್ರ ಹಂಚಿಕೆ ಮತ್ತು ಪಕ್ಷಾಂತರ ಕೂಡ ಒಂದು ಬಿರುಕುಗೆ ಕಾರಣ. ಇತ್ತೀಚೆಗೆ ಮಾಲೂರಿನ ಬಿಜೆಪಿ ಬಂಡಾಯ ನಾಯಕ ಹೂಡಿ ವಿಜಯಕುಮಾರ್ ಜೆಡಿಎಸ್ ಅನ್ನ ಸೇರಿರುವುದು ಮೈತ್ರಿ ಧರ್ಮದ ಉಲ್ಲಂಘನೆ ಎಂದು ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಮೊನ್ನೆ ಬಿಜೆಪಿ ಚೊಂಬು ಹಿಡಿದು ಪ್ರತಿಭಟನೆಯನ್ನ ಮಾಡಿತ್ತು. ಈ ಪ್ರತಿಭಟನೆಗೆ ಜೆಡಿಎಸ್ ಶಾಸಕರನ್ನ ಆಹ್ವಾನವನ್ನ ಮಾಡಿತ್ತು, ಬಟ್ ಲೇಟ್ ಆಗಿ ಮಾಡಿದ್ರು. ಎಲ್ಲವನ್ನು ಪ್ಲಾನ್ ಮಾಡಿ ನಮ್ಮನ್ನ ಕರೆಯೋದಾದ್ರೆ ನಾವ್ಯಾಕೆ ಬೇಕು, ನಾವು ಇನ್ನು ಮುಂದೆ ಪ್ರತಿಭಟನೆಗೆ ಹೋಗಲ್ಲ ಅಂತ ಜೆಡಿಎಸ್ನ ಶಾಸಕರು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಎಚ್.ಡಿ. ದೇವೇಗೌಡ ಅವರಿಗೆ ದೂರನ್ನು ನೀಡಿದ್ದಾರೆ.